ಸಿದ್ದರಾಮಯ್ಯ ಅವರು ಅಧಿಕಾರ ಮುಂದುವರಿಸೋಕ್ಕೂ ಸಿದ್ಧ, ಪದತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಸ್ಫೋಟಕ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾ ಇದ್ದಾರೆ ಎನ್ನುವಂತಹ ಸೂಚನೆಯನ್ನ ನೀಡಿದ್ರ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎದ್ದಿದೆ. ಇದರ ಬಗ್ಗೆ ಮಾತನಾಡೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಸಿದ್ದರಾಮಯ್ಯ ಅಧಿಕಾರವನ್ನ ಮುಂದುವರಿಸೋಕ್ಕೂ ಸಿದ್ಧ ಅಥವಾ ಪದತ್ಯಾಗ ಮಾಡಲಿಕ್ಕೂ ಕೂಡ ರೆಡಿ ಇದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಬೆಂಗಳೂರಿನಲ್ಲಿ ಅವರು ಮಾತನಾಡುತ್ತಾರೆ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನ ಹಂಚಿಕೊಳ್ತಾರೆ. ರಾಜ್ಯದಲ್ಲಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತಿರುವಂತಹ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೇಳಿ ಅವರು ಆಗ್ರಹಿಸ್ತಾರೆ. ಪ್ರಮುಖವಾಗಿ ಸಾಕಷ್ಟು ಜನ ಜಿ ಪರಮೇಶ್ವರ್ ಅವರು ಕೂಡ ಇದೇ ಮಾತನ್ನ ಆಡ್ತಾ ಇದ್ರು. ಗೊಂದಲವನ್ನ ಬಗೆಹರಿಸಿದಷ್ಟು ರಾಜ್ಯಕ್ಕೆ, ಅಂದ್ರೆ ಗೊಂದಲಗಳು ಇಟ್ಕೊಳ್ಳಬಾರದು, ಗೊಂದಲಗಳನ್ನ ಬಗೆಹರಿಸಿದಷ್ಟು ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಗೊಂದಲ ಮುಂದುವರೆದ್ರೆ ಹೈಕಮಾಂಡ್ ಅವಕಾಶ ನೀಡಬಾರದು ಗೊಂದಲಗಳು ಮುಂದುವರಿಲಿಕ್ಕೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಸಿದ್ದರಾಮಯ್ಯ ಅವರು ಬದ್ಧರಾಗಿರ್ತಾರೆ. ಇದು ಆತುರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲ, ಪಕ್ಷದ ಭವಿಷ್ಯ ಅದರಲ್ಲಿ ಅಡಗಿದೆ ಅಂತ ಹೇಳಿ ಬಲು ಸೂಕ್ಷ್ಮವಾಗಿ ಕೆಎನ್ ರಾಜಣ್ಣ ಅವರು ಉತ್ತರವನ್ನು ಕೊಡ್ತಾರೆ. ಸೂಕ್ತವಾದ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕು. ಹೈಕಮಾಂಡ್ ನೀಡಿರುವಂತಹ ಸಲಹೆಗಳನ್ನ ನಾವೆಲ್ಲ ಶಿರಸಾವಹಿಸಿ ಪಾಲಿಸ್ತೀವಿ ಅಂತ ಹೇಳಿ ಮಾತುಗಳನ್ನು ಆಡ್ತಾರೆ. ರಾಹುಲ್ ಸೂಚನೆ ಪಾಲನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಿದ್ದಾರೆ ಅಂತ ಹೇಳಲಾಗುತ್ತೆ. ಸಿಎಂ ಜೊತೆಗೆ ಸಭೆ ಮಾಡಲಿಕ್ಕೆ ಕೂಡ ಓಪನ್ ಮೈಂಡ್ ನಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಪಾಲನೆ ಮಾಡ್ತೇನೆ, ಈಗ ನಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅಭಿಮತ ಸೂಚಿಸಿದ್ದಾರೆ. ಏನು ತೀರ್ಮಾನ ರಾಹುಲ್ ಗಾಂಧಿ ಅವರು ಕೊಡ್ತಾರೋ ಅದನ್ನ ನೋಡೋಣ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಹೇಳ್ತಾರೆ. ಅಧಿಕಾರ ಶಾಶ್ವತವಲ್ಲ, ಅಧಿಕಾರ ಕಳೆದುಕೊಂಡವರು ಮತ್ತೆ ಗಳಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸಿಎಂ ಮನಸ್ಥಿತಿ ರಾಹುಲ್ ನಿರ್ದೇಶನದಂತೆ ಹೋಗಬೇಕು ಎಂಬುದು ಸಿದ್ದರಾಮಯ್ಯ ಅವರು ಅಂದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಕೊಟ್ಟಿರುವಂತಹ ತೀರ್ಮಾನವನ್ನ ಪಾಲಿಸ್ತಾರೆ. ದಲಿತ ಸಿಎಂ ಆಗಿರಬೇಕು ಎಂಬುದಕ್ಕೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಹೇಳ್ತಾರೆ. ಕೆಎನ್ ರಾಜಣ್ಣ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಬಲು ಹೆಚ್ಚು ದಿನ ತಗೊಳ್ಳಲ್ಲ ಅನ್ಕೊಳ್ಳುತ್ತೇನೆ. ಕೆಎನ್ ರಾಜಣ್ಣ ಅವರ ಮಾತುಗಳನ್ನ ಕೇಳ್ತಾ ಹೋದ್ರೆ ಸಿದ್ದರಾಮಯ್ಯ ಅವರು ತುಂಬಾ ಕಡಿಮೆ ದಿನ ಸೀಟಲ್ಲಿ ಕೂತ್ಕೊಳ್ತಾರೆ ಅಂತ ಅಂದುಕೊಳ್ತೇನೆ. ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು. ಗೊಂದಲ ಬಗೆಹರಿಸಿದಷ್ಟು ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಗೊಂದಲ ಮುಂದುವರಿಸಿಕೊಂಡು ಹೋದ್ರೆ ಹೈಕಮಾಂಡ್ ನಿಜಕ್ಕೂ ಕೂಡ ತಡೆಯಲಾರದಂತಹ ಹೊಡೆತವನ್ನ ಅನುಭವಿಸುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ನಾಯಕತ್ವ ಬದಲಾವಣೆ ಆತುರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಅಲ್ಲ, ಇದು ಪಕ್ಷದ ಭವಿಷ್ಯವಾಗಿದೆ ಅಂತ ಹೇಳಿ ವಿಶ್ವಾಸವನ್ನ ಹೊರಹಾಕ್ತಾರೆ. 2013ರಿಂದ 2018ರ ಸಿದ್ದರಾಮಯ್ಯ ಅವರಿಗೂ ಈಗಿನ ಸಿದ್ದರಾಮಯ್ಯ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ 2023-28ರ ಈ ಒಂದು ಸಿದ್ದರಾಮಯ್ಯಗೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಮುಂದಿನ ಚುನಾವಣೆಗೆ 2 ವರ್ಷ ಇದೆ. ಮುಂದಿನ ರಾಜಕೀಯ ಹೀಗೆ ಆಗಬೇಕು ಅನ್ನೋದ್ರ ಈಗಾಗಲೇ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಅದನ್ನ ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ರಾಜಕಾರಣದಲ್ಲಿ ಬಹಳಷ್ಟು ನೀರು ಹರಿಸಬೇಕಾದ ಸಮಯವೂ ಕೂಡ ಇದೆ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರವನ್ನು ನೀಡ್ತಾರೆ. ಹಾಲಿ ಸಚಿವರ ಸೋಲುವ ವರದಿ ವಿಚಾರವಾಗಿ ಇದೇ ಮಾತನಾಡಿದಂತ ಅವರು, ಸೋಲು ಗೆಲುವು ರಾಜಕೀಯದಲ್ಲಿ ಇದ್ದಿದ್ದೆ. ಈ ಹಿಂದೆ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಬಹುತೇಕ ಸಚಿವರು ಸೋತು ಹೋಗಿದ್ರು. ಹೀಗೆ ಆಗತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಆಗೋದಿಲ್ಲ. ರಾಜಕೀಯ ದಿಕ್ಸೂಚಿಯನ್ನ ಹೇಳಲಿಕ್ಕೆ ನಾವ್ಯಾರು ಅಲ್ಲ ಅಂತ ಹೇಳಿ ಅಭಿಪ್ರಾಯ ಪಟ್ರು. ಈಗ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಕೆಎನ್ ರಾಜಣ್ಣ ಅವರು ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರಾ, ಅಂದ್ರೆ ಅವರು ಮನಸ್ಸಲ್ಲೇ ಒಪ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋದಿಲ್ಲ, ಹೈಕಮಾಂಡ್ ವಿಚಾರಗಳೇ ಬೇರೆ ಇರುತ್ತೆ, ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿಯುವಂತಹ ಕಾಲ ಬಂದಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೇ ಹೇಳ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.